ಹಲೋ ಫ್ರೆಂಡ್ಸ್, ಮಲ್ಲು ಕನ್ನಡ ಫುಡ್ ಅಂಟರ್ ಚಾನಲಿಗೆ ಸ್ವಾಗತ. ಬನ್ನಿ, ಇಂದು ನಾವು ರುಚಿಕರವಾದ ಬೊಂಬಾಟಾಗಿರೋ ಒಂದು ಕರಿಬೇವು ಮಸಾಲ ಪೌಡರ್ ಹೆಂಗೆ ಮಾಡೋದಂತ ನೋಡೋಣ. ಇದು ನೀವು ಸ್ಟೋರ್ ಮಾಡಿ ಇಟ್ಕೊಬೋದು, ವೆಜ್ಜವ್ರಿಗೂ ನಾನ್ ವೆಜ್ಜವ್ರಿಗೂ ಯೂಸ್ ಆಗುತ್ತೆ. ಮುಂದಿನ ವೀಡಿಯೋಗಳಲ್ಲಿ ನಾನು ಇದು ಮಾಡುವ ವಿಧಾನಗಳನ್ನು ಕೂಡ ತೋರಿಸ್ತೀನಿ, ರೆಸಿಪಿಗಳನ್ನು ಹಾಕ್ತೀನಿ. ಇವಾಗ ನಾವು ಇದು ಮಾಡುವ ವಿಧಾನವನ್ನು ನೋಡೋಣ. ಏನೇನು ಬೇಕು ಇದಕ್ಕೆ. ಮೈನಾಗಿ ಒಂದು 50ರಿಂದ 60 ಗ್ರಾಮ್ ಅಷ್ಟು ಕರಿಬೇವು, ಅದಾದಮೇಲೆ ಒಂದು 4-5 ಪೀಸು ಚಕ್ಕೆ, ಒಂದು 3 ಏಲಕ್ಕಿ, ಆಮೇಲೆ 1 ಟೀ ಸ್ಪೂನ್ ಜೀರಿಗೆ, ಒಂದು 3 ಟೀ ಸ್ಪೂನ್ ಕಾಳುಮೆಣಸು, ಮತ್ತು ಒಂದು 2 ಟೀ ಸ್ಪೂನು ಧನಿಯಾ ಕಾಳು, ಒಂದು 5ರಿಂದ 6 ಬ್ಯಾಡಗಿ ಮೆಣಸಿನ್ಕಾಯಿ. ಸಿಂಪಲ್ ಇಷ್ಟೇ ಐಟಮ್ಸ್ ಬೇಕಾಗಿರೋದು. ಫಸ್ಟು ಬಾಣಲಿ ಬಿಸಿ ಮಾಡ್ಕೊಂಡು ಧನಿಯಾ ಕಾಳು ಮತ್ತು ಕರಿಮೆಣಸು ಎರಡನ್ನೂ ಹಾಕಿ ಚೆನ್ನಾಗಿ ರೋಸ್ಟ್ ಮಾಡಿ, ಅದ ನಂತರ ಏಲಕ್ಕಿ, ಚಕ್ಕೆ, ಲವಂಗ ಇದಕ್ಕೆ ಹಾಕ್ಕೊಳ್ಳಿ. ರೋಸ್ಟ್ ಅಂದರೆ ಕಪ್ಪಗಾಗಬಾರ್ದು, ಜಸ್ಟ್ ಆ ತೇವಾಂಶ ಹೋಗುವಂಥ ಲೈಟ್ ಕಲರ್ ಚೇಂಜ್ ಆಗಂಟ ಟೋಸ್ಟ್ ಮಾಡಿ. ಅದಾದಮೇಲೆ ನಾವು ಜೀರಿಗೆ ಆ್ಯಡ್ ಮಾಡ್ಕೊಳ್ಳೋಣ. ಗೋಡಂಬಿ ಆ್ಯಕ್ಚುಲಿ ಇದಕ್ಕಿರೋದಲ್ಲ, ನಾನು ಬೇರೆ ಒಂದು ರೆಸಿಪಿಗೋಸ್ಕರ ಮಡಗಿದ್ದೀನಿ, ಅದು ಮುಂದೆ ನಾನು ವೀಡಿಯೋ ಮಾಡ್ತೀನಿ. ಸೊ ದಯವಿಟ್ಟು ಕ್ಷಮಿಸಿ, ಅದು ನಾನು ನಿಮಗೆ ಆ ವೀಡಿಯೋಲಿ ಬಂದಿದೆ. ಸೊ ಇದು ಲೈಟಾಗಿ ಕಲರ್ಡ್ ಕನ್ವರ್ಟ್ ಆಗುವ ಆ ಸಮಯದಲ್ಲಿ ಎತ್ತಿಕ್ಕಿರುವ ಬ್ಯಾಡಿಗೆ ಮೆಣಸಿನ್ಕಾಯಿ ಕೂಡ ಅದಕ್ಕೆ ಹಾಕೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಉರಿಬೇಕು. ಮೀನ್ಸ್ ನಾವು ಬ್ಯಾಡಿಗೆ ಮೆಣಸಿನ್ಕಾಯಿ ಚೆನ್ನಾಗಿ ಹುರಿದಿಲ್ಲ ಅಂದರೆ ಮಿಕ್ಸಿಯಲ್ಲಿ ಹಾಕುವಾಗ ಆ ಸ್ಟ್ರಕ್ಚರ್ ನಮಗೆ ಬರೋಲ್ಲ. ಸೊ ಅದು ಕ್ರಷ್ ಆಗೋವಂಥ ರೀತಿಯಲ್ಲಿ ಡ್ರೈ ಆಗಬೇಕು. ಅದಾದಮೇಲೆ ಕರಿಬೇವು, ಎತ್ತಿಕ್ಕಿರೋ ಕರಿಬೇವನ್ನ ಆ್ಯಡ್ ಮಾಡಿ ಅದನ್ನು ಚೆನ್ನಾಗಿ ಟೋಸ್ಟ್ ಮಾಡ್ಕೊಳ್ಳಿ. ಚೆನ್ನಾಗಿ ಡ್ರೈ ಆಗೋ ರೀತಿಯಲ್ಲಿ ರೋಸ್ಟ್ ಮಾಡಿ ಇದನ್ನು ಒಂದು ಮಿಕ್ಸಿಗೆ ಟ್ರಾನ್ಸ್ಫರ್ ಮಾಡಿ. ಸೊ ನಿಮ್ಮ ಹತ್ರ ಕುಟ್ಟ ಆಪ್ಷನ್ ಇದ್ದರೆ ಕುಟ್ಟಿದ್ರೂ ಚೆನ್ನಾಗಿರುತ್ತೆ, ಯಾಕಂದರೆ ನಮಗೆ ಫೈನ್ ಪೌಡರ್ ಎಲ್ಲ ಬೇಕಾಗಿರೋದು, ತರಿ ಇರಬೇಕು. ಸೊ ಈ ರೀತಿ ಇರಬೇಕು. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ನಮ್ಮ ವೀಡಿಯೋನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟೆಲ್ಲ ತಿಳಿಸಿ.